ಹಾಯ್ ಎವ್ರಿವಾನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 10:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಕಳಿಸಿ ಇವಾಗ ಪೂಜೆಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ದೇವರಿಗೆ ಅಲಂಕಾರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ. ಸೊ ನಾರ್ಮಲಾಗಿ ಪ್ರತಿ ವರ್ಷವೂ ಪೂಜೆ ಮಾಡ್ತೀನಿ. ಅಂದರೆ ದೇವರಿಗೆ ಪ್ರತಿದಿನವೂ ಪೂಜೆ ಮಾಡ್ತೀನಿ, ಬಟ್ ಸಂತೋಗೆ ಪ್ರತಿ ವರ್ಷವೂ ಏನಂದರೆ ಭೀಮನ ಅಮಾವಾಸ್ಯೆಗೆ ಪೂಜೆ ಮಾಡ್ತೀನಲ್ವ. ಸೊ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಪೂಜೆ ಮಾಡಿ ಮುಗಿಸ್ಬಿಡ್ಬೇಕು. ನಾನು ಕೂಡ ರೆಡಿಯಾಗಿದ್ದಾಗಿದೆ. ಸೀರೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅಂದರೆ ಇದು ದಸರಾ ಹಬ್ಬದಲ್ಲಿ ತೊಗೊಂಡಿದ್ದೆ, ಆಯುಧ ಪೂಜೆ ಟೈಮಲ್ಲಿ ತೊಗೊಂಡಿದ್ದೆ, ಆನ್ಲೈನಲ್ಲಿ ತೊಗೊಂಡಿದ್ದೆ. ಇದು ಬ್ಲೌಸ್ ಏನು ಸ್ಟಿಚ್ ಮಾಡಿಲ್ಲ. ಬ್ಲೌಸು ಈ ರೀತಿಯೇ ಬರುತ್ತೆ, ಬಟ್ ಬ್ಲೌಸ್ ಸ್ಟಿಚ್ ಮಾಡಲಿಲ್ಲ. ಇದೇ ಮ್ಯಾಚ್ ಆಗ್ತಾಯಿತ್ತು ಇದಕ್ಕೆ, ಅದಕ್ಕೋಸ್ಕರ ಇಲ್ಲಿ ಈ ರೀತಿಯಾಗಿ ಸ್ಟಿಚ್ ಮಾಡಿಸಿರೋದು. ಅಂದರೆ ಇದು ಒಂದು ಪೀಸು, ಇದು ಬೇರೆ ಯಾವುದೋ ಡ್ರೆಸ್ ಪೀಸ್ ಇದ್ದಿದ್ದು, ಅದನ್ನು ಸ್ಲೀವ್ಸ್ ಆಗಿ ನಾನು ಟೈಲರಿಂಗ್ ಹೋಗಬೇಕಾದ್ರೆ ಅವ್ರ ಹತ್ರ ಹೊಲಿಸ್ಕೊಂಡಿದ್ದು ಹಾಕೊಂಡು ರೆಡಿಯಾಗಿದ್ದೀನಿ. ಇನ್ನು ದೇವರಿಗೆ ಅಲಂಕಾರ ಮಾಡೋಣ ಅಂತ ಅಲಂಕಾರ ಮಾಡ್ತಾಯಿದ್ದೆ ಎಲ್ಲದನ್ನು. ಇಲ್ಲಿ ಮಲ್ಲಿಗೆ ಹೂ ಏನು ಚೆನ್ನಾಗಿ ಕಟ್ಟಿದ್ದೀನಿ ನೋಡಿ. ಕಟ್ಟಿರೋದೆಲ್ಲ ಪೋಣಿಸಿರೋದು ನನ್ನ ಯೋಗ್ಯತೆ ನಂಗೆ ಗೊತ್ತಿತ್ತು, ನನಗೆ ಕಟ್ಟಕ್ಕೆ ಬರಲ್ಲ ಅಂತ. ಬಟ್ ಹಬ್ಬದ ಟೈಮಲ್ಲಿ ಕಟ್ಕೊಳ್ಳೋದಕ್ಕೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲಿಲ್ಲ. ಸೂಜಿ ತಗೊಂಡು ಪೋಣಿಸಿರೋದು ಅದೆಲ್ಲ. ಇವಾಗ ದೇವರಿಗೆ ಹೂವನ್ನ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಿಬಿಡೋಣ. ಸಂತು ಡ್ಯೂಟಿಗೆ ಹೋಗಿದ್ದಾರೆ, ಪೂಜೆ ಮಾಡಬೇಕು. ಬಟ್ ಬರ್ತೀನಿ ನಾನು ಅಷ್ಟರಲ್ಲಿ, ರೆಡಿ ಮಾಡ್ಕೊ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನೆಲ್ಲ ರೆಡಿ ಮಾಡಿ ಪೂಜೆ ಮಾಡಿಬಿಡ್ತೀನಿ. ರಂಗೋಲಿನೂ ಹಾಕಿಲ್ಲ. ಇವತ್ತು ಲೇಟೇ ಆಗಿಬಿಟ್ಟೈತೆ ಎಲ್ಲ ಕೆಲಸನೂ. ಏನು ಗೊತ್ತಾ, ಇಡ್ಲಿ ಮಾಡಿದ್ದೆ ಇವತ್ತು ಬೆಳಗ್ಗೆ ತಿಂಡಿಗೆ. ಇಡ್ಲಿ ಅಲ್ವಾ, ಸಿಂಪಲ್ ತಿಂಡಿ ಅಲ್ವಾ ಅಂತ ಅನ್ಕೊಂಡು ಸುಮ್ಮನೆ ಇದ್ದೀನಿ. ಆಮೇಲೆ ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು, ಅಲಾರಾಮ್ ಆಗಿಲ್ಲ. ನೈಟ್ ಮಲ್ಗೋದು ಲೇಟ್ ಆಯಿತು. ಹೂವು ಎಲ್ಲ ಕಟ್ಟಿ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಬೆಳಿಗ್ಗೆ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟೈತೆ, ಅಲಾರಾಮೂ ಆಗಿಲ್ಲ, ಎಚ್ಚರನೇ ಆಗಿಲ್ಲ. ನಮ್ಮ ಪುಸಿ ಬಂದು ಎಪ್ಸ್ತಾ, ಹೆಂಗೋ ಪುಣಿಕ್ ಅವನು ಎಪ್ಸಿದ್ವಿ. ಇವತ್ತು ಎದ್ದಿದ್ದೀನಿ, ಇಲ್ಲಾಂದಿರೋ ಎದ್ದು ತಿಂಡಿನೂ ಮಾಡ್ತಿರ್ಲಿಲ್ಲ. ಏನು ಇಡ್ಲಿ ಮಾಡಿಕೊಟ್ಬಿಡ್ಬೋದಿತ್ತು, ಲೇಟಾಗಿದ್ದಿದ್ರು. 7:30 ಎದ್ದು ಲೇಟ್ ಆಯಿತು. ಸೊ ಹಾಗಾಗಿ ಇವಾಗ ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ. ಇನ್ನು ಅದೇ ಹೀಗೆ ಕಟ್ಟಿರೋ ಹೂವನೇ ರಾಯರ ಮೇಲೆ ಇಟ್ಟು ಪೂಜೆ ಮಾಡೋದು. ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ಒಂದು ಇಲ್ಲಿ ಇದು ನಾನು ಕಟ್ಟಿದ್ರೆ ಏನು ಮಾಡ್ತೀನಿ ಗೊತ್ತಾ, ಇದಕ್ಕೆ ಪೋಣಿಸ್ಬಿಟ್ಟೈತೆ ಕಟ್ಟಿರೋದಿಲ್ಲಿ. ತೆಳುವಾಗಿ ಕಟ್ತೀನಿ, ಚೆನ್ನಾಗಿ ಬರೋದಿಲ್ಲ. 60 ರೂಪಾಯಿ ಕೊಟ್ಟು ಸುಮ್ಮನೆ ವೇಸ್ಟ್ ಮಾಡಿದ್ನಲ್ಲ ಅನಿಸ್ತೈತೆ. ಇಲ್ಲಿ ತೊಗೊಳೋದು 50 ರೂಪಾಯಿ ಮೊಳ ಕೊಡ್ತಾರೆ. ಇಲ್ಲಿ ಚೆನ್ನಾಗಿ ಕಟ್ಟಿರ್ತಾರೆ, ದಿಂಡು ಥರ ಕಟ್ಟಿರ್ತಾರೆ. ಇವ್ರ ಹತ್ರನೇ ಸುಮ್ಮನೆ ತೊಗೋಬೋದಿತ್ತು. 60 ರೂಪಾಯಿ ಕೊಟ್ಟು ಯಾಕೆ 60 ರೂಪಾಯಿ ದುಡ್ಡು ವೇಸ್ಟ್ ಮಾಡಿದೆ ಅಂತ ಅನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಹಾಗೆ ವೇಸ್ಟ್ ಆಗೋಯ್ತು. ಈಗ ಏನು ಗೊತ್ತಾ, ಪೂಜೆ ಮಾಡಿ ಸಂತೋತ್ರ ಗಿಫ್ಟ್ ಇಸ್ಕೊಳ್ಳೋ ಪ್ಲ್ಯಾನಿಂಗಲ್ಲಿ ಇದ್ದೀನಿ ನಾನು. ಬನ್ನಿ ಬೇಗ ಪೂಜೆ ಮಾಡೋಣ. ರಂಗೋಲಿನೂ ಹಾಕಿಲ್ಲ, ರಂಗೋಲಿನೂ ಹಾಕ್ತೀನಿ. ಯಾವ ರಂಗೋಲಿ ಹಾಕ್ತೀನಿ ಅಂತ ಕೂಡ ಶೇರ್ ಮಾಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿದ್ರೆ ಬೇಗ ಎಲ್ಲ ಕೆಲಸ ಮುಗಿಸಿ ದಿನ ತುಂಬ ಟೈಮ್ ಉಳ್ಕೊಂಡಿರುತ್ತೆ ಅನಿಸುತ್ತೆ. ಲೇಟಾಗಿದ್ದರೆ ದಿನವೇ ಮುಗಿದೋಗಿದೆ ಅಂತ ಅನಿಸ್ತಾ ಇರುತ್ತೆ. ಕೆಲಸಗಳೇ ಮುಗಿಯಲ್ಲ, ದಿನ ಮುಗಿದ್ರೂ ಆ ಥರ ಕೆಲಸಗಳು ಜಾಸ್ತಿನೇ ಇರುತ್ತೆ. ಇನ್ನೇನು ಮಾಡೋದಕ್ಕಾಗಲ್ಲ, ಆಗೋ ಟೈಮ್ ಆಗೋಗಿದೆ. ಪೂಜೆ ಮಾಡಿ ಮುಗಿಸ್ಬಿಡೋಣ. ಆಮೇಲೆ ಟೈಮಿಂಗ್ಸ್ ಬೇರೆ ಇರುತ್ತಲ್ವ ಪೂಜೆ ಮಾಡೋದಕ್ಕೆ, ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದಕ್ಕೂ ಕೂಡ. ಹಾಗಾಗಿ ಬೇಗ ಪೂಜೆ ಮುಗಿಸಿ ಸಂತುಗೆ ಪಾದ ಪೂಜೆ ಮಾಡೋದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದೆ. ಇನ್ನು ಅಲಂಕಾರ ಎಲ್ಲ ಮುಗಿಸಿದ್ದಾಯಿತು. ಮುಗಿಸಿದ್ದಾದಮೇಲೆ ರಂಗೋಲಿ ಹಾಕೋಣ ಅಂತ ಹೋಗುತ್ತೆ. ಬೇಗ ಆಗಬೇಕು ಅಂದರೆ ಅರ್ಜೆಂಟಲ್ಲಿ ಸಿಂಪಲ್ ರಂಗೋಲಿ ಆಗಬೇಕು. ಅದಕ್ಕೋಸ್ಕರ 4 ಚುಕ್ಕಿ ಇಟ್ಟು ಹಾಗೆ ಅದನ್ನು ಕ್ರಾಸ್ ಅಂದರೆ ಏನು ರಾಂಗ್ ಅಂತ ಹೇಳ್ಕೊಬೋದು, ನನಗೆ ಹೇಳಕ್ಕೆ ಬರ್ತಾಯಿಲ್ಲ. ಆ ರೀತಿಯಾಗಿ 2 ಗೆರೆನ ಹಾಕಿ ಈ ರೀತಿಯಾಗಿ ಪುಟ್ಟದಾಗಿ ರಂಗೋಲಿ ಹಾಕ್ತೆ. ಸಿಂಪಲಾಗಿರೋ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ದಾಗಲೇ ಗೊತ್ತಾಗೋದು. ನೋಡಿದಾಗ ಅಯ್ಯೋ ಇದು ತುಂಬ ಸಿಂಪಲ್ ಆಯಿತು, ಇದು ಬೇಡ ಅದು ಬೇಡ ಅಂದ್ಕೊತೀವಿ. ಬಟ್ ಆದರೆ ಅದು ಹಾಕ್ದಾಗಲೇ ಗೊತ್ತಾಗೋದು. ಅದಕ್ಕೂ ಒಂದು ಚೆಂದ ಇದೆ. ಎಷ್ಟೇ ಸಿಂಪಲ್ ಆಗಿದ್ರೂ ಅದಕ್ಕೂ ಒಂದು ಲಕ್ಷಣ ಅನ್ನೋದಿರುತ್ತೆ ಅಂತ ಅನಿಸ್ತು. ಏನು ರಂಗೋಲಿ ಹಾಕಿ ಈ ಥರ ಸಿಂಪಲಾಗಿ ಬಂದೆ. ಇನ್ನು ಅದಾದಮೇಲೆ ಇವತ್ತು ಅಮಾವಾಸ್ಯೆ ಇದೆ ಅಲ್ವಾ, ನಮ್ಮ ಹಿತಶತ್ರುಗಳೆಲ್ಲ ಕಾಯ್ಕೊಂಡು ಕೂತಿರ್ತಾರೆ ನಮಗೋಸ್ಕರನೇ. ಹಾಗಾಗಿ ಯಾವಾಗಲೇ ಆಗಲಿ ನಮ್ಮ ಮನೆಗೆ ಏನೇ ಕೆಟ್ಟದ್ದು ಬಂದ್ರೂ ಹೋಗಲಿ ಅಂತ ಹೇಳಿಬಿಟ್ಟು ಬಾಗಿಲಿಗೆ ನಿಂಬೆಹಣ್ಣನ್ನು ಇಳಿ ತೆಗೆದು ಕುಯ್ದು ಅರಿಶಿನ ಕುಂಕುಮ ಹಚ್ಚಿ ಇಡೋ ಅಂಥದ್ದು ಅಭ್ಯಾಸ. ಇನ್ನು ಹಚ್ಚಿಟ್ಟಿದ್ದಾದ್ಮೇಲೆ ಪೂಜೆ ಮಾಡ್ತಾಯಿದ್ದೆ. ಇನ್ನು ತುಳಸಿ ಗಿಡ ಆ ಸೈಡಲ್ಲಿತ್ತು, ಲೆಫ್ಟ್ ಸೈಡಲ್ಲಿ ಇಡಬಾರ್ದು ದೇವರು ಅಂದರೆ ತುಳಸಿ ಗಿಡನ ಅಂತ ಹೇಳಿದ್ರು. ಸೊ ಹಾಗಾಗಿ ತಂದು ಈ ಕಡೆಯೇ ಇಟ್ಟೆ ತುಳಸಿ ಗಿಡನ. ಇನ್ನು ಅದಾದಮೇಲೆ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಇನ್ನು ಮನೆಗೆ ಧೂಪ ಹಾಕೋ ಅಂಥದ್ದು, ಧೂಪ ಅಂತಾರೆ, ಇದೇನಂತಾರೆ, ಧೂಪನೇ, ಇನ್ನೇನಿಲ್ಲ ನಂಗೆ ಗೊತ್ತಿಲ್ಲ. ಏನಾದರೂ ಹೊರಡೆ ಹೇಳ್ತಾರೆ ಅಂತೇಳಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅದನ್ನು ಹಾಕಿ ಮನೆಗೆಲ್ಲ ಪೂರ್ತಿಯಾಗಿ ಹೊರಗಡೆ ತೊಗೊಂಡೋಗಿ ಇಟ್ಬಿಡ್ತೀನಿ. ಇನ್ನು ಈ ರೀತಿಯಾಗಿ ರಂಗೋಲಿ ಕಾಣಿಸ್ತಾಯಿತ್ತು. ಸಾಂಬ್ರಾಣಿ ಹೊಗೆ ಏನು ಹಾಕಿದೆ ಅದು ಕೂಡ ಇನ್ನು ಹಾಗೆ ಹೊಗೆ ಬರ್ತಾಯಿತ್ತು.
ಈ ರೀತಿ ಪೂಜೆ ಮಾಡಿ ಮನೇನ ನಿಂತು ನೋಡಿದ್ರೆ ಆ ಧೂಪದ ಹೊಗೆನೂ ಕೂಡ ಒಳಗಡೆ ಹಾಗೆಲ್ಲ ಈಟಾಗಿ ಬರ್ತಾ ಇರುತ್ತೆ. ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ ಕಾಣಿಸ್ತಾ ಇರುತ್ತೆ. ಏನೇ ಕೆಟ್ಟದಿದ್ರೂ ಆ ಧೂಪ ಅದರಿಂದ ಹೋಗುತ್ತೆ ಅಂತಾರೆ. ಅಟ್ಲೀಸ್ಟ್ 15 ದಿನಕ್ಕೊಂದ್ಸರಿ ಈ ರೀತಿ ಸಾಂಬ್ರಾಣಿ ಹೊಗೆ ಹಾಕೋದು ಮನೆಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ ಕೊಡುತ್ತೆ. ಇನ್ನು ಸಂತನು ಕೂಡ ಬಂದಿದ್ದರು, ಅದಕ್ಕೋಸ್ಕರ ನಾನು ಎಲ್ಲದನ್ನು ರೆಡಿ ಮಾಡಿಕೊಂಡೆ. ಪಂಚೆ ಹಾಕ್ಸಿ ಕೂರ್ಸೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಸಂತುಗೆ ಡ್ಯೂಟಿಗೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ, ಇನ್ನು ಅರ್ಜೆಂಟಲ್ಲಿದ್ದಾಗ ಸಂತೋನ ಜಾಸ್ತಿ ಮಾತಾಡ್ಸೋದಕ್ಕಾಗೋದಿಲ್ಲ, ಪೂಜೆ ಮುಗಿಸಿ ಅವರನ್ನು ಡ್ಯೂಟಿ ಕಳಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ. ಚುಕ್ಕಿರುತ್ತೆ ಮೇಲ್ಗಡೆ ಮೇಲ್ಗಡೆ ಇಟ್ಬಿಡಿ. ಹಂಗೆ ಇರ್ಬೇಕು. ಒಂದಿನ ಸಿಕ್ಕಿದ್ರೆ ಅಪರೂಪಕ್ಕೆ ಸಿಕ್ಕಿದ್ರೆ ಮರ್ಯಾದೆ ಅನ್ಸಲ್ಲ. ದಿನ ಕೊಟ್ರಾಗ ಮರ್ಯಾದೆ ಅನ್ಸುತ್ತಾ? ಇಲ್ಲ ತಾನೆ. ಟೈಮು ಸಂತು ಬಂದಾಗಲೇ 11 ಕಾಲಾಗಿತ್ತು, ಲೇಟ್ ಆಗಿಬಿಟ್ಟಿತ್ತು. ಇನ್ನು 5 ನಿಮಿಷ ಅಷ್ಟೇ ಟೈಮ್ ಇತ್ತು. ನಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡೋದ್ರೊಳಗೆ 5 ನಿಮಿಷದೊಳಗೆ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೆ. ನಾನು ಹೀಗೆ ಮಾಡೋದು ಅನ್ನೋದು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಹಾಗೆ ನಾನು ಪೂಜೆ ಮಾಡ್ತೀನಿ. ಏನು ಹೇಳ್ಕೊಂಡು ಅಷ್ಟೇ ಅದನ್ನ ಹೇಳ್ಕೊಷ್ಟು ಕೊಟ್ರೀಗ ಗಿಫ್ಟ್ ಸೀರೆ ಬೇಕು ಓನ್ಲಿ ಸ್ಯಾರಿ. ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಕೊಡ್ಸಿ ತಿಂದು ಸಂತನು ಹೊರಟ್ರು. ಇನ್ನು ನಾನು ಕೂಡ ತಿಂದಿದ್ದಾಯಿತು. ಯಾಕೆ ನನಗೆ ಸಿಕ್ಕಾಪಟ್ಟೆ ತೊದಲುತ್ತಿದೆ. ತಿಂದಿದ್ದಾಯಿತು. ತಲೆನೂ ಬಚ್ಕೊಂಡು ಹೂವು ಮುಟ್ಕೊಂಡೆ. ಅಂದರೆ ಹಾಗೆ ಮುಟ್ಕೊಂಡ್ರೆ ಅದು ಹೇಳಿದಾಗೆ ಕೂದಲು ಕಿತ್ತು ಬರುತ್ತೆ. ಸೊ ಹಾಗಾಗಿ ಎಣ್ಬಿಟ್ಟು ಎಣ್ಕೊಂಡು ಹೂವು ಮುಟ್ಕೊಂಡಿದ್ದಾಯಿತು. ಇನ್ನು ಮೀಶೋದಿಂದ ಒಂದು ಆರ್ಡ್ರ್ ಮಾಡ್ಕೊಂಡಿದ್ದೆ, ಪಾರ್ಸಲ್ ಬಂದಿತ್ತು. ಅದನ್ನು ಚೆಕ್ ಮಾಡೋಣ ಅಂತ ಹೇಳಿ ತೆಗಿತಾ ಇದೆ. ಅಂದರೆ ಇದೇನು ಗೊತ್ತಾ, ಇದು ತೋರಿಸ್ತೀನಿ. ಮನೆಗೆ ಯೂಸ್ಫುಲ್ ಆಗೋದು ತುಂಬ ಥರದ್ದು ಮೀಶೋದಲ್ಲಿ ಸಿಗುತ್ತೆ. ಇದು ನೋಡಿದ್ರೇ ಗೊತ್ತಾಗ್ತಾ ಇರುತ್ತೆ. ಅಂದರೆ ಈ ಥರ ಅದೇ ಕಬೋರ್ಡಲ್ಲಿ ಇಡೋದಕ್ಕೆ ಬರುತ್ತೆ. ಸಂತು ಬಟ್ಟೆಗಳೆಲ್ಲ ನಾನು ಈ ಥರದ್ರಲ್ಲೇ ಇಟ್ಟಿರೋದು. ಅಂದರೆ ಪ್ಯಾಂಟ್ ಇಡೋ ಥರದೇ ಬರುತ್ತೆ. ಇದು ಈ ರೀತಿ ಬರೋದು ಬ್ಯಾಗ್ ಇದು ಈ ಥರದನ್ನ ತರಿಸಿದ್ದೀನಿ. ರೀಸನ್ ಏನು ಅಂದರೆ ನಾನು ಟೈಲರಿಂಗ್ ಪ್ರಾಡಕ್ಟ್ಗಳೈತಲ್ವ ನಂದು, ಇದಕ್ಕೆ ಕ್ಯಾಪು ಬರುತ್ತೆ. ಇದು ಒಳಗೆ ಹಾಕಬೇಕು. ತೋರಿಸ್ಬಿಡ್ತೀನಿ. ಈ ರೀತಿಯಾಗಿ ಇದನ್ನು ಹಿಂಗೆ ಕವರ್ ಮಾಡಿರೋದು. ಇದು ಬಂದು ಲಾಂಡ್ರಿ ಬ್ಯಾಗು. ಬಟ್ ನಾನು ಲಾಂಡ್ರಿಗೆ ಯೂಸ್ ಮಾಡೋಕ್ಕೆ ತರಿಸ್ಕೊಂಡಿಲ್ಲ. ನಂದು ಟೈಲರಿಂಗ್ದು ಸಿಕ್ಕಾಪಟ್ಟೆ ಬಟ್ಟೆಗಳಾಗ್ತಿದೆ. ಏನು ಗೊತ್ತಾ, ಟೈಲರ್ ಆಗಿಬಿಟ್ರಂತೂ ಮುಗೀತವ್ರ ಮನೆ. ಎಲ್ಲಿ ನೋಡಿದ್ರು ಬಟ್ಟೆಗಳು. ಅದನ್ನು ಕರೆಕ್ಟಾಗಿ ಇಟ್ಟಿಲ್ಲ ಅಂದರೆ ನೋಡೋದಕ್ಕೆ ಆಗದಿರೋಷ್ಟು ಗಲೀಜಾಗಿರುತ್ತೆ. ನಮ್ಮನೇಲೂ ಗಲೀಜಿದೆ, ತೋರಿಸ್ತೀನಿ ಆ ಜಾಗನ ಒಂದು ಟೈಮು. ನಾನೇನು ಫುಲ್ ನೀಟು ಅಂತ ನಾನೇನು ಹೇಳ್ತಾ ಇಲ್ಲ, ನೀಟಾಗಿ ಇಟ್ಕೊತಿದ್ದೆ. ಬಟ್ ಆಗ್ತಾಯಿಲ್ಲ ಇವಾಗ ನನ್ನಿಂದ. ಹಾಗಾಗಿ ನೋಡಿ ನನಗೂ ಅಸಹ್ಯ ಬಂದಿತ್ತು. ಒಂದು ಬ್ಲೂ ಒಂದು ಬ್ಲ್ಯಾಕ್ ಕೊಟ್ಟವ್ರು, ಒಂದೇ ಕಲರ್ ಕೊಟ್ಟಿದ್ರೆ ಆಗ್ತಿತ್ತಲ್ಲ. ಅದೇ ಹೇಳ್ದಾಗೆ ಫುಲ್ಲು ಅದು ಬಟ್ಟೆಗಳೆಲ್ಲ ಇಟ್ಟಿರೋ ಜಾಗ ಮೆಸ್ಸಿ ಆಗಿದೆ. ಆಮೇಲೆ ಎಲ್ಲ ಬಟ್ಟೆಗಳು ಬಿದೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಲಾಂಡ್ರಿ ಬ್ಯಾಗ್ನ ತರಿಸ್ಬಿಟ್ಟು ಇದರಲ್ಲಿ ಅದನ್ನು ಸ್ಟೋರ್ ಮಾಡಿಟ್ಟಿದ್ರೆ ಸ್ವಲ್ಪ ನೀಟಾಗೂ ಕಾಣಿಸುತ್ತೆ. ಆ ಬಟ್ಟೆಗಳು ಡಸ್ಟ್ ಹಿಡಿಯೋದಿಲ್ಲ. ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಎಷ್ಟಕ್ಕೆ ಗೊತ್ತಾ, 249 ರುಪೀಸ್ಗೇನೋ ಸಿಕ್ಕಿತ್ತು. 249 ರುಪೀಸ್ಗೆ 2 ಇರೋದು. ಸೊ 4 ತೋರಿಸ್ತಾ ಇದ್ದೀನಿ, 2 ಇರೋದು. ಹಾಗಾಗಿ ಇದನ್ನು ತರಿಸ್ಕೊಂಡೆ, ಸ್ವಲ್ಪ ಕ್ಲೀನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ವರ್ತ್ ಅನಿಸ್ತು. ಆಮೇಲೆ ಬಟ್ಟೆಗಳು ಡಸ್ಟ್ ಹಿಡಿದ್ಬಿಡುತ್ತೆ ಏನೇ ಇದ್ರೂ. ಒಂದು ಜಾಗದಲ್ಲಿ ಇಟ್ಟರೆ ಬ್ಯಾಗಲ್ಲಿ ಅದರಲ್ಲೆಲ್ಲ ತುಂಬಿಟ್ರೆ, ಇದರಲ್ಲಿ ಇಟ್ಟರೆ ಮೇಲ್ಗಡೆ ಡಸ್ಟ್ ಆಗಿರುತ್ತೆ, ಹಾಗೆ ವೈಟ್ ಮಾಡ್ಕೊಂಡ್ಬಿಡ್ಬೋದು. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೆ. ತೋರಿಸ್ತೀನಿ ಆ ಜಾಗ ಹೆಂಗೈತೆ ಅಂತ. ಈ ರೇಂಜ್ಗಿದೆ. ಒಂದು ಟೇಬಲ್ ಇಕ್ಕಿ ಕೆಳಗೆ ಇದೆಲ್ಲ ದೇವ್ರ ಮನೆ ಕೆಳಗಡೆ ಬಿಚ್ಚಿದ್ದು. ಅದನ್ನು ಎಸೆಯೋಕ್ಕೆ ಮನಸ್ಸಿಲ್ದೇ ಹಾಗೆ ಇಟ್ಟಿದ್ದೀನಿ. ಟೀಪಾಯ್ ಥರ ಯೂಸ್ ಅಂದರೆ ಟೇಬಲ್ ಥರ ಮಣೆ ಥರ ಯೂಸ್ ಮಾಡ್ಬೋದು ಅದನ್ನು. ಹಾಗಾಗಿ ಅದನ್ನು ಅಲ್ಲೇ ಇಟ್ಟಿದ್ದೀನಿ. ಇಲ್ಲಿ ಈ ಥರ ಮೆಸ್ಸಪ್ಪು ನೀಟಾಗಿ ಎಷ್ಟು ಸರಿ ಆರ್ಗನೈಸ್ ಮಾಡಲಿ ಹಿಂಗೆ ಆಗಿರುತ್ತೆ. ಹಾಗಾಗಿ ಇಲ್ಲಿಗೆ ಅದೆರಡನ್ನೂ ಇಟ್ಟರೆ ನೀಟಾಗಿ ಕಾಣಿಸುತ್ತೆ, ಕ್ಲೀನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವೇನೇನು ನೀಟಾಗಿ ಇಟ್ಕೊಳ್ಬೇಕು ಅಂದರೂ ಮನೇನ ಕೆಲವೊಮ್ಮೆ ಈ ಥರದ್ದು ಮೆಸ್ಸಪ್ಪಿಂದ ಮನೆ ನೀಟ್ನೆಸ್ ಅನ್ಸೋದಿಲ್ಲ, ಗಲೀಜು ಅನಿಸುತ್ತೆ, ಡಸ್ಟ್ ಆಗುತ್ತೆ ಜಾಸ್ತಿ. ಹಾಗಾಗಿ ಇದನ್ನು ತರಿಸಿರೋದು.
ಏನೋ ಇದನ್ನು ಕೂಡ ತೆಗೆದುಬಿಟ್ಟು ಜೋಡಿಸ್ತೀನಿ. ಬಟ್ ಅಮಾವಾಸ್ಯೆ ದಿನ ಕ್ಲೀನ್ ಮಾಡಬಾರ್ದಲ್ವಾ, ಇಲ್ಲಿ ಕೂದಲು ಬೇರೆ ಕಾಣಿಸ್ತೈತೆ. ಅಮಾವಾಸ್ಯೆ ದಿನ ಕ್ಲೀನ್ ಮಾಡಬಾರ್ದಲ್ವಾ, ಸೊ ಹಾಗಾಗಿ ಇವಾಗ ಅದನ್ನೇನು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ನಾಳೆನೇ ತೆಗೆದಿಲ್ಲ, ಅದನ್ನು ಜೋಡಿಸ್ಕೊತೀನಿ. ಏನೋ ಪೂಜೆ ಮಾಡಿದ್ದೀನಲ್ವಾ, ಭೀಮನ ಅಮಾವಾಸ್ಯೆ ಪೂಜೆ, ಅದಕ್ಕೆ ಗಿಫ್ಟ್ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಏನು ಗೊತ್ತಾ, ನಾನು ಪ್ರತಿ ಸರಿನೂ ದುಡ್ಡು ಇಸ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ. ಅದು 500 ರೂಪಾಯಿ ಕೊಟ್ಬಿಟ್ಟು ಮುಗಿಸ್ಬಿಟ್ಟು ಜೈ ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ನನಗೆ ಸರಿ 500 ರೂಪಾಯಿ ಬೇಡ, ನನಗೆ ಬೇಕಾಗಿರೋದು ಬೇಕು, ಗಿಫ್ಟ್ ಬೇಕು. ಅದಕ್ಕೋಸ್ಕರ ಕೇಳಿದ್ದೀನಿ, ಸರಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಹೋಗಬೇಕು, ಏನು ತಗ್ಸ್ಕೊತೀನಿ ಅಂತ ತೋರಿಸ್ತೀನಿ. ಮಲ್ಕೊಂಡು ನಿದ್ರೆ ಮಾಡ್ತಾನೆ. ಈ ಗಾಯ ವಾಸಿಯಾಗುತ್ತೆ ಮತ್ತೆ ಕೇರಿತಾನೆ, ಹೀಗೆ ಮಾಡೋದು. ಸುಂದ್ರ ಇವನು ಸುಂದ್ರ. ಸುಂದ್ರ, ಅವನಿಗೆ ರಗ್ಗಳು ಎಲ್ಲಿ ಫೋಲ್ಡ್ ಮಾಡಿಕ್ಕಿರ್ತೀವಿ ಅದೇ ಜಾಗ ಬೇಕು. ಇನ್ನು ಈ ಮೇಡಮ್ ಅವರು ಇಲ್ಲಿ ಪಾಚಂಡಿರ್ತಾರೆ, ಇಲ್ಲಿ ಸಂಧಿ ಒಳಗೆ ಮೇಡಮ್ ಅವ್ರದ್ದು. ಅವಳು ಇತ್ತೀಚೆಗೆ ದಿವಾನ ಕೆಳಗೆ ಹೋಗಿ ಮಲಗೋದನ್ನ ಅಭ್ಯಾಸ ಮಾಡ್ಕೊಂಡು ಅವಳೆ, ಅಂದರೆ ಊಟ ತಿನ್ನಿಸ್ತೀವಿ ಅಂತ ಹೋಗಿ ಮಲಗೋಕ್ಕೆ ಶುರು ಮಾಡಿದ್ದು. ಈಗ ಅವಳಿಗೆ ನಿದ್ರೆಗೇನೆ ಅಭ್ಯಾಸ ಆಗ್ಬಿಟ್ಟಿದೆ. ಇವನು ಮಾತ್ರ, ಇವನು ರಾಜ್ಕುಮಾರ. ಸಾನು ಅದನ್ನೇ ಆಡ್ಕೊಂತ ಇರ್ತಾಳೆ, ಮಮ್ಮಿ ಬ್ರೀಡ್ ಡಾಗ್ ಅವಳು, ಇವನು ನಮ್ಮ ಇಂಡಿಯನು. ಇವನಿಗೆ ಎಲ್ಲ ಥರದ್ದು ಫೆಸಿಲಿಟೀಸ್ ಬೇಕು. ಅವಳು ಯಾವತ್ತೂ ಬೆಡ್ ಮೇಲೆ ಜಾಸ್ತಿ ಮಲ್ಕೊಳ್ಳಲ್ಲ. ನಾವು ಮಲ್ಕೊಂಡಾಗ ಒಂದಷ್ಟೊತ್ತು ಮಲಗ್ತಾಳೆ ಹೊರತು ಒಬ್ಳೊಬ್ಳೆ ಇದ್ದಾಗ ಬೆಡ್ ಮೇಲೆ ಮಲಗೋದಿಲ್ಲ. ಇವನು ಬೆಡ್ ಇಲ್ದೇ ಕೆಳಗೆ ಯಾವತ್ತೂ ಮಲಗೋದಿಲ್ಲ, ಚೆನ್ನಾಗಿರೋ ಜಾಗನೇ ಬೇಕು. ಅದಕ್ಕೋಸ್ಕರ ಅಂತಾಳೆ, ಇವನೇ ರಾಜನ್ ಥರ ಆಡ್ತಾನೆ ಮಮ್ಮಿ, ಅವಳೇ ಬೀದಿಲಿರೋ ನಾಯಿ ಮರಿ ಥರ ಆಡ್ತಾಳೆ ಅಂತ. ಏಯ್ ಚೆನ್ನಾಗಿ ನಿದ್ರೆ, ಇನ್ನೆದ್ದೇಳಲ್ಲ ಇವಾಗ. ಓಕೆ, ನೋಡೋಣ ಗಿಫ್ಟು ಏನು ಕೊಡಿಸ್ತಾರೆ ಅಂತ ತೋರಿಸ್ತೀನಿ, ಬನ್ನಿ. ಪಾಪ ಹೊಟ್ಟೆ ಉರ್ಸ್ತಾವ್ರ ಮಗಿಗೆ. ಕುಕ್ಕಿ ಯಾಕೆ ಬಂಗಾರಿ ಮಗ ಆಟಾಡ್ತಿದ್ಯಾ ಮಗನೆ? ಏನು ಆಗ್ತಾಳಂತೆ ಮತ್ತೆ. ವಾ ಬಂಗಾರಿ ನಂದು ಮುಟ್ಟು ಬಂಗಾರಿ ಏನಾದರೂ ಬಾಡ್ಬಿಟ್ರೆ ಬರ್ತದಿಲ್ಲ. ಯಾಕಪ್ಪ ನೀನು ಟೈಮು ಬಂದು ಆಲ್ರೆಡಿ 5 ಗಂಟೆ ಆಗ್ತಾ ಬಂತು. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದು ತಲೆ ಬಚ್ಕೊಂಡು ಕೂತಿದ್ದೀನಿ. ಸ್ವಲ್ಪ ಮುಖಕ್ಕೆ ಏನೇನಾದರೂ ಹಚ್ಚೋಣ ಅಂತ ಹೇಳ್ಬಿಟ್ಟು, ಏನೇನಾದರೂ ಅಲ್ಲ ನನ್ನ ಹತ್ರ ಇರೋದನ್ನು ಹಚ್ಚೋಣ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ನಾನು ಏನೇನು ಪ್ರಾಡಕ್ಟ್ನ, ಸ್ಕಿನ್ ಕೇರ್ ಪ್ರಾಡಕ್ಟು ಹಾಗೆ ಮೇಕಪ್ಗೆ ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರಿ. ಸೊ ಹಾಗಾಗಿ ಅದನ್ನು ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ನಾನು ತುಂಬ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ. ಫೌಂಡೇಶನ್ ಎಲ್ಲ ಮುಂಚೆ ಯೂಸ್ ಮಾಡ್ತಿದ್ದೆ, ಅದು ನನ್ನ ಫೇಸ್ಗೆ ಸೆಟ್ ಆಗೋದಕ್ಕೆ ಆಗ್ತಾಯಿಲ್ಲ. ಏನಾಗುತ್ತೆ ಅಂದರೆ ಸ್ವೆಟ್ ಆದರೆ ಎಲ್ಲ ಇದಾಗುತ್ತೆ. ಆಮೇಲೆ ನನಗೆ ಏನೋ ಒಂಥರ ಮುಖದ ಮೇಲೆ ಏನೋ ಕೂತಿದೆ ಅನ್ನೋ ಥರ ಫೀಲ್ ಆಗ್ತಿದೆ. ಸೊ ಹಾಗಾಗಿ ಆ ಮೇಕಪ್ ಎಲ್ಲ ಬಿಟ್ಟು ನ್ಯಾಚುರಲಾಗಿ ಲೈಟಾಗಿ ಏನಾಗುತ್ತೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಬಂಜಾರ ಅವ್ರದ್ದು ಇದು ರೋಸ್ ವಾಟರ್ ಜೆಲ್, ಇದು ಜೆಲ್ ಬರುತ್ತೆ ಈ ರೀತಿ ಕಾಣಿಸ್ತಿದೆ ಅಲ್ವಾ. ಈ ಜೆಲ್ನ ಯೂಸ್ ಮಾಡ್ತೀನಿ. ಆಯಿಲ್ ಫ್ರೀ ಮಾಯ್ಶ್ಚರೈಸರ್, ಆಲ್ಕೋಹಾಲ್ ಫ್ರೀನೂ ಕೂಡ ಇದೆ, ಪ್ಯಾರಾಬಿನ್ ಫ್ರೀನೂ ಕೂಡ ಇದೆ. ಇದೇನೆಂದರೆ ರೋಸ್ ವಾಟರು. ಯೂಶಲಿ ಯಾವ ರೋಸ್ ವಾಟರ್ ಆದರೂ ಯೂಸ್ ಮಾಡ್ಬೋದು ಫೇಸ್ಗೆ. ಪಿಂಪಲ್ಸ್ ಇರೋರಿಗೆ ಬೆಸ್ಟ್ ಬೆನಿಫಿಟ್ ಅಂತ ಅನಿಸುತ್ತೆ ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊಳ್ಳೋದು. ಅವಾಗ ಟೋನರ್ ಥರ ಯೂಸ್ ಮಾಡೋವಂಥದ್ದು. ಜಸ್ಟು ನಾನು ಲೈಟಾಗಿ ಸ್ಪ್ರೇ ಮಾಡ್ಕೊತೀನಿ. ಸ್ವಲ್ಪ ಶೇಕ್ ಮಾಡಬೇಕು, ಜೆಲ್ ಅಲ್ವಾ. ಒಂದು 4 ಸ್ಪ್ರೇ ಮಾಡಿದ್ದೀನಿ. ಅದನ್ನು ಸ್ಪ್ರೇ ಮಾಡಿ ಇದನ್ನು ರಬ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು. ಇನ್ನು ಮಾಯ್ಶ್ಚರೈಸರು ಖಾಲಿಯಾಗಿ ಬಂದಿದೆ, ಅದು ಆಲ್ರೆಡಿ ಒಂದು 4-5 ಆಗಿದೆ. ಎಮೋಲಿನ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಎಮೋಲಿನ್ ನನಗೆ ಅದಲ್ಲ ರೆಸ್ಸೇ ಆಗಿಬಿಟ್ಟಿದೆ. ಇಲ್ಲಿ ಎಮೋಲಿನ್ ಮಾಯ್ಶ್ಚರೈಸರು, ಇದನ್ನು ಯೂಸ್ ಮಾಡೋದು ಮಾಯ್ಶ್ಚರೈಸರು. ಅಂದರೆ ನನ್ನ ಸ್ಕಿನ್ಗೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ತೋರಿಸೋದೆಲ್ಲ ಎಲ್ಲರ ಸ್ಕಿನ್ಗೂ ಸೂಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅವ್ರವ್ರ ಸ್ಕಿನ್ ಟೆಕ್ಸ್ಚರ್ ಬೇರೆ ಬೇರೆ ಇರುತ್ತೆ. ಒಬ್ಬೊಬ್ರಿಗೆ ಸೆಟ್ ಆಗ್ಬೋದು, ಒಬ್ಬೊಬ್ರಿಗೆ ಸೆಟ್ ಆಗದೇನೋ ಕೂಡ ಇರ್ಬೋದು. ಬಟ್ ನನಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಗ್ರೀಸಿ ಅನ್ಸಲ್ಲ, ಆಯಿಲಿ ಅನ್ಸಲ್ಲ. ಕ್ರೀಮು ನೀಟಾಗಿ ಫೇಸಲ್ಲಿ ಬ್ಲೆಂಡ್ ಆಗುತ್ತೆ. ಸೊ ಹಾಗಾಗಿ ನಾನು ತುಂಬ ವರ್ಷಗಳೇ ಅದು 2-3 ವರ್ಷ ಆಯಿತು ಅನಿಸುತ್ತೆ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ. ನಾನು ರೆಗ್ಯುಲರಾಗಿ ಇದೇ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಕೆಲವೊಮ್ಮೆ ಇದನ್ನು ಹಚ್ಚಿದ ಮೇಲೆ ಏನೂ ಹಚ್ಚೋದಕ್ಕೆ ಹೋಗೋಲ್ಲ, ಜಸ್ಟ್ ಮಾಯ್ಶ್ಚರೈಸರ್ನೇ ಹಚ್ಚಿ ಹಾಗೇನು ಕೂಡ ಬಿಡ್ತೀನಿ. ಅಂದರೆ ಎಲ್ಲೂ ಕೂಡ ಆಯಿಲು ಗ್ರೀಸಿ ಅನ್ಸೋದಿಲ್ಲ. ಇದನ್ನು ಒಂಥರ ಹೆಂಗೆ ಗೊತ್ತಾ, ಈ ಎಳ್ನೀರ್ದು ಗಂಜಿ ಬರುತ್ತಲ್ಲ ಆ ಥರ ಸ್ಮೆಲ್ ಇರುತ್ತೆ. ನನಗೆ ಇಷ್ಟ ಆಗುತ್ತೆ ಇದು ಮಾಯ್ಶ್ಚರೈಸರ್. ನಂದು ಏನಂದರೆ ಸ್ಕಿನ್ನು ಆಯಿಲಿನೂ ಅಲ್ಲ, ಡ್ರೈನೂ ಅಲ್ಲ, ಕಾಂಬಿನೇಷನ್ ಸ್ಕಿನ್ನು 2 ಥರನೂ ಇರುತ್ತೆ. ಹಾಗಾಗಿ ನನಗಿದು ಸೆಟ್ ಆಗುತ್ತೆ. ಕೆಲವೊಬ್ರಿಗೆ ಆಯಿಲಿ ಸ್ಕಿನ್ ಇರೋರಿಗೆ ಮಾಯ್ಶ್ಚರೈಸರ್ ಸೆಟ್ ಆಗದೇನೂ ಇರ್ಬೋದು. ಬಟ್ ರೋಸ್ ವಾಟರ್ ಸೆಟ್ ಆಗುತ್ತೆ, ಅದು ಮಾತ್ರ. ರೋಸ್ ವಾಟರ್ದು ಜೆಲ್ಲು ಅದನ್ನು ಯೂಸ್ ಮಾಡ್ಬೋದು. ಇದನ್ನು ಟ್ರೈ ಮಾಡಿ ನಿಮ್ಗೆ ಸೆಟ್ ಆದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿಬಿಡೋದು ಬೆಸ್ಟು. ಅಷ್ಟೇ. ಎಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಂತ ಹಚ್ಚಿದ್ಮೇಲೆ ಇನ್ನೊಂದನ್ನು ಹಾಗೆ ಹಚ್ಬಿಟ್ರೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಏನೋ ಚೆನ್ನಾಗಿರಲ್ಲ, ಒಂಥರ
ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ, ಅಷ್ಟು ವಿಚಿತ್ರವಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಚ್ಚಿದ ಮೇಲೆ ಎಲ್ಲದನ್ನು ಡ್ರೈ ಮಾಡಬೇಕು. ನೋಡಿ ಮಾಯ್ಶ್ಚರೈಸರ್ ಹಚ್ತಿದ್ದಾಗೇ ಸ್ಕಿನ್ನು ಟೆಕ್ಸ್ಚರೇ ಚೇಂಜ್ ಆಗುತ್ತೆ. ಒಂದೇ ಹಚ್ಚು ಕೂಡ ಬಿಡ್ಬೋದು. ಇನ್ನು ನೆಕ್ಸ್ಟಿಗೆ ನಾನು ಯಾವುದಿದು ಮಾಮಾ ಅರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್ ಇದನ್ನು ಯೂಸ್ ಮಾಡ್ತೀನಿ. ಯೂಶ್ವಲಿ ಇದೇನೆ, ಅಂದರೆ ಫೇಸ್ ಕ್ರೀಮ್ ಯೂಸ್ ಮಾಡೇ ಮಾಡ್ತೀನಿ. ಎಲ್ಲೇ ಹೊರಗೆ ಹೋಗ್ಬೇಕಾದ್ರೂ ಏನೇ ಫಂಕ್ಷನ್ ಇದ್ದರೂ ಅಷ್ಟೇ, ಹೊರಗೆ ಹೋಗಬೇಕು ಅಂದರೆ ಅಷ್ಟೇ, ಇದು ಒಂದೇನೆ. ಅದು ಒಂದನ್ನು ಬೇಕಾದ್ರೆ ಮನೇಲಿ ಇದ್ದಾಗ ಒಂದನ್ನೇ ಹಚ್ಚಿಬಿಟ್ಬಿಡ್ತೀನಿ. ಬಟ್ ಎಲ್ಲಾದರೂ ಹೊರಗೆ ಹೋಗಬೇಕು ಅಂತ ಅನಿಸಿದಾಗ, ಏನಾದರೂ ಫಂಕ್ಷನು ಸ್ಪೆಷಲ್ ಅನ್ಸಿದ್ರು ಇದು ಒಂದೇ ಕ್ರೀಮ್. ಫೌಂಡೇಶನ್ ನಾನು ಆದಷ್ಟು ಬಳಸೋದಿಲ್ಲ. ಮುಂಚೆ ಬಳಸಿದ್ದೀನಿ, ಮಾಮಾ ಅರ್ತ್ ಬಳಸಿದ್ದೀನಿ, ರೆವಲಾನ್ ಬಳಸಿದ್ದೀನಿ. ರೆವಲಾನ್ ತುಂಬ ಇಷ್ಟ ಆಗ್ತಿತ್ತು, ಬಟ್ ಇತ್ತೀಚೆಗೆ ಮುಂಚೆ ಬರ್ತಾಯಿದ್ದಿದ್ದು ರೆವಲಾನ್ ಬರ್ತಾಯಿಲ್ಲ. ಹಾಗಾಗಿ ಅದನ್ನು ಬಿಟ್ಟಿದ್ದೀನಿ, ಫೌಂಡೇಶನ್ ಬಳಸೋದನ್ನೇ ಬಿಟ್ಟಿದ್ದೀನಿ. ಅಷ್ಟು ಆಯಿತಾ. ಇದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ, ಆಮೇಲೆ ಶೈನ್ ಕೊಡುತ್ತೆ ಫೇಸಲ್ಲಿ. ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ. ಇನ್ನು ಐಬ್ರೋ ಪೆನ್ಸಿಲ್, ಇದು ಸ್ಪೆಸ್ ಬ್ಯೂಟಿ ಅವ್ರದ್ದು ಎಲ್ಲ ಹಾಕಿ ಹೋಗ್ಬಿಟ್ಟೈತೆ. ಯೂಶ್ವಲಿ ಐಬ್ರೋ ಪೆನ್ಸಿಲ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಬ್ಲ್ಯಾಕ್ ಶೇಡ್ ಯೂಸ್ ಮಾಡಲ್ಲ ಯಾವಾಗಲೂ. ಐಬ್ರೋ ಪೆನ್ಸಿಲ್ ಬ್ಲ್ಯಾಕ್ ಶೇಡ್ ಯಾವತ್ತೂ ಯೂಸ್ ಮಾಡಬಾರ್ದು, ಅದು ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತೆ ಐಬ್ರೋಸ್. ಅಂದರೆ ನಾವು ತಿದ್ದಿ ಬರೆದಿದ್ದೀವಿ ಅನ್ನೋ ಥರನೇ ಗೊತ್ತಾಗುತ್ತೆ. ಆಮೇಲೆ ಜಾಸ್ತಿ ಈ ಪೋರ್ಷನಲ್ಲಿ ಹೈಲೈಟ್ ಮಾಡ್ಕೋಬಾರ್ದು. ಈ ಪೋರ್ಷನಲ್ಲಿ ಹೈಲೈಟ್ ಮಾಡೋದ್ರಿಂದ ಐಬ್ರೋಸ್ ನಾವು ಬರೆದಿರೋದು ನೀಟಾಗಿ ಗೊತ್ತಾಗುತ್ತೆ. ಹಾಗಾಗಿ ಈ ಎಡ್ಜಲ್ಲಿ ಮಾತ್ರ ಐಬ್ರೋಸ್ನ ನಾನು ಫಿಲ್ ಮಾಡೋದು. ಏನು ಇದಿಷ್ಟೇ ಸಿಂಪಲ್ ಇದು. ಇನ್ನು ಅದಾದಮೇಲೆ ಲಿಪ್ ಕೇರ್ಗೆ ತುಂಬ ಯೂಸ್ ಮಾಡಿದೆ. ಅಂದರೆ ಮೇಬಿಲಿನ್ನು ಅದು ಬೇಬಿ ಲಿಪ್ಸ್ ಏನೋ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದೆ. ವೆರೈಟಿ ಲಿಪ್ ಬಾಮ್ಗಳನ್ನ ಯೂಸ್ ಮಾಡಿದೆ. ಎಲ್ಲ ಯೂಸ್ ಮಾಡಿದ್ಮೇಲೆ ನನಗನ್ಸಿದ್ದು ವ್ಯಾಸ್ಲಿನ್ ಇದೇ ಬೆಸ್ಟು. ಅಂದರೆ ಒರಿಜಿನಲ್ ವ್ಯಾಸ್ಲಿನ್ ಬರುತ್ತೆ. ಇದು ಒರಿಜಿನಲ್ ಅಂದರೆ ಯೆಲ್ಲೋ ಕಲರ್ ಇರುತ್ತೆ ಲೈಟಾಗಿ. ಇದು ಬೆಸ್ಟ್ ಅನಿಸುತ್ತೆ. ಸ್ಕಿನ್ನು ಪೀಲ್ ಆಗಲ್ಲ ಇದರಲ್ಲಿ. ಬೇರೆ ಮೇಬಿಲಿನಲ್ಲೂ ಬೇಬಿ ಲಿಪ್ಸಲ್ಲೂ ಏನು ಪೀಲ್ ಆಗ್ತಿರಲಿಲ್ಲ. ಅಷ್ಟು ಕಾಸ್ಟ್ಲಿ ಐಟಮ್ ಬೇಡ, ಅವಶ್ಯಕತೆ ಇಲ್ಲ ಅನಿಸ್ತಾ. ಸೊ ಹಾಗಾಗಿ ಜಸ್ಟ್ ಇದನ್ನು ಲೈಟಾಗಿ ಆವಾಗವಾಗ ಅಪ್ಲೈ ಮಾಡ್ಕೊಳ್ಳೋದು. ಲಿಪ್ ಲೈನರು ಇದು ಮಾರ್ಸ್ ಕಂಪ್ನಿದು ಲಿಪ್ ಲೈನರು. ಇದು ಯಾವ ಶೇಡು ಲಿಪ್ ಲೈನರ್? ಕೋಕೋ ಬಟರ್ 14 ಅದನ್ನು ಯೂಸ್ ಮಾಡ್ತೀನಿ. ಬ್ರೌನ್ ಶೇಡು ನನ್ನ ಫೇಸ್ಗೆ ಅದು ಚೆನ್ನಾಗಿ ಸೂಟ್ ಆಗುತ್ತೆ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋದು. ನನಗೆ ಲಿಪ್ಸ್ಟಿಕ್ಕು ಲಿಪ್ ಲೈನರ್ ಎಲ್ಲದು ಕೂಡ ಈ ಬ್ರ್ಯಾಂಡದ್ದು ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಬಟ್ ಕಲರು ಕೂಡ ಇದೇ ಜಾಸ್ತಿ ಇಷ್ಟ ಆಗೋದು, ಬೇರೆನೇ ಯಾವುದು ನನಗೆ ಇಷ್ಟ ಆಗಲ್ಲ. ಅಂದರೆ ಬೇರೆ ಕಲರ್ಸ್ ಆದರೆ ಹಾಕಿದ್ದೀವಿ ಅಂತ ಎದ್ದು ಕಾಣಿಸುತ್ತೆ, ಇದು ಹಾಗಲ್ಲ, ಬ್ಲೆಂಡ್ ಆಗಿಬಿಟ್ಟಿರುತ್ತೆ ಇದು ನಮ್ಮ ಸ್ಕಿನ್ ಜೊತೆನೆ. ಇನ್ನು ಲಿಪ್ಸ್ಟಿಕ್ಕು ಕೂಡ ಮಾರ್ಸೋರ್ದೇ. ಇಲ್ಲಿ ಇದೇನಿದು ಮಾರ್ಸ್ದು 02 ನಂಬರು ಜಿಸ್ಟಿ ಜಿಂಬಾ ಅಂತ ಏನೋ ಬರುತ್ತೆ. ಈ ರೀತಿಯಾಗಿ ಇದೆ, ಇದು ಕಾಣಿಸ್ತಾ ಇಲ್ಲ. ಇದು ಕೂಡ ಲೈಟಾಗಿ ಇಷ್ಟೇ ಹಾಕಿದ್ದೀವಿ, ಹಾಕಿಲ್ಲ ಅನ್ನೋದೇ ಗೊತ್ತಾಗಲ್ಲ. ಇದೂ ಎಲ್ಲ ಸ್ಕಿನ್ ಟೋನ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಸ್ಕಿನ್ ಟೋನ್ಗೆ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬಟ್ ಇದು ಇನ್ನೊಂದು ಬೆನಿಫಿಟ್ ಏನು ಗೊತ್ತಾ, ಇದು ಮ್ಯಾಟ್ ಫಿನಿಶೇ ಬರುತ್ತೆ. ಆದರೆ ಮ್ಯಾಟ್ ಆದ್ರೂ ಕೂಡ ಅಲ್ಲಲ್ಲಿ ಕ್ರ್ಯಾಕ್ ಆಗಿರೋ ಲಿಪ್ ಥರ ಆಗೋದಿಲ್ಲ. ಅದು ಜಸ್ಟು ನೀಟಾಗಿ ಬ್ಲೆಂಡ್ ಆಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ ಕಂಪ್ನಿಯ ಇದು ಲಿಪ್ಸ್ಟಿಕ್ಗಳನ್ನ ಬೇರೆ ಶೇಡ್ ಬೇಕಿದ್ರು ತೊಗೊಂಡು ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಇನ್ನು ರೆಗ್ಯುಲರಾಗಿ ಡೈಲಿ ನನ್ನ ಬೇಸಸ್ಗೆ ಸ್ಕಿನ್ ಕೇರ್ಗೆ ಯೂಸ್ ಮಾಡೋದು ಇಷ್ಟೇ. ಇಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಫೇಸು. ಇಷ್ಟೇ ಫೇಸ್ಗೆ ಮೇಕಪ್ ಮಾಡೋದು. ಇದು ಏನು ಕಾಜಲ್, ನಾನೇ ಮನೆಯಲ್ಲಿ ಮಾಡ್ಕೊಳ್ಳೋ ಕಾಜಲ್ ಪೌಡರ್ ಹೇಗಾಯ್ತಲ್ಲ. ಈ ರೀತಿ ಇಲ್ಲಿ ಒಂದು ಡಬ್ಬಿನಲ್ಲಿ ಖಾಲಿಯಾಗಿ ಬಂದಿದೆ. ಈ ರೀತಿ ಫಿಲ್ ಮಾಡಿ ಇಟ್ಕೊತೀನಿ. ಪೌಡರ್ ಮಾತ್ರ ಯೂಸ್ ಮಾಡ್ತೀನಿ. ಇದಕ್ಕೇನೂ ಹಾಕಲ್ಲ, ಜಸ್ಟು ಈ ಥರ ಒಂದು ಬೆರಳಲ್ಲಿ ತಗೊಂಡು ಇದನ್ನು ರಬ್ ಮಾಡ್ತೀನಿ. ಇದು ಕ್ಯಾಪ್ನಲ್ಲಿ ರಬ್ ಮಾಡಿಕೊಂಡು ಈ ರೀತಿ ಬೆರಳಲ್ಲಿ ಹಾಕೊಳ್ಳೋದು. ಇದನ್ನು ಹಾಕ್ಕೊಂಡ್ಬಿಟ್ಟು ಜಸ್ಟ್ ಕಣ್ಣಲ್ಲಿ ಫಿಲ್ ಮಾಡ್ಕೊಳ್ಳೋದು ಅಷ್ಟೇ. ಅವಾಗವಾಗ ಇದನ್ನು ಯೂಸ್ ಮಾಡ್ತೀನಿ ಅಷ್ಟೇ, ತುಂಬ ರೇರಾಗಿ. ಎನಿ ಟೈಮ್ ಇದನ್ನು ಯೂಸ್ ಮಾಡೋದಿಲ್ಲ. ಅದು ಖಾಲಿಯಾದಾಗ ಮತ್ತೆ ಅದನ್ನೇ ಮಾಡಿಟ್ಕೊಂಡು ಅದನ್ನೇ ಯೂಸ್ ಮಾಡುವಂಥದ್ದು ನಾನು. ಇನ್ನದಾದಮೇಲೆ ಮೇಕಪ್ ಪ್ರಾಡಕ್ಟ್ ಅಂತ ಕೇಳಿದ್ರಿ ಅಲ್ವಾ, ಏನು ಮೇಕಪ್ ಪ್ರಾಡಕ್ಟ್ ಇಟ್ಟಿದ್ದೀನಿ ನನಗೆ ಗೊತ್ತಿಲ್ಲ. ಜಸ್ಟು ಇದು ಒಂದು ಪೌಡರ್ ಇಟ್ಕೊಂಡಿದ್ದೀನಿ. ಇದು ಕಲರ್ ಬರೋರ್ದು ಈ ಪೌಡರು. ಇದು ಬರೀ ಪೌಡರ್ ಅಲ್ಲ, ಏನಂದರೆ ಪೌಡರ್ ಫೌಂಡೇಶನ್ ಅಂತ ಹೇಳಿ ಬರುತ್ತೆ. ಇದು ಕಾಂಪ್ಯಾಕ್ಟು ಬರುತ್ತೆ, ಬಟ್ ಆದರೆ ಇದು ಪೌಡರ್ ಫೌಂಡೇಶನ್ ಅಂತ ಹೇಳಿ ಹೇಳ್ತಾರೆ. ಇದು ತುಂಬ ರೇರಾಗಿ ನಾನು ಯೂಸ್ ಮಾಡುವಂಥದ್ದು. ಇಲ್ಲಿ ಖಾಲಿ ಆಗೈತೆ ಒಂದಷ್ಟು, ಬಟ್ ಅದರದ್ದೇ ಒಂದು ಬ್ರಷ್ ಇದೆ, ಚೆನ್ನಾಗಿದೆ ಅದು. ಇಲ್ಲಿ ಯಾವುದೋ ಒಂದು ಬ್ರಷ್ ಇದೆ. ನಾನು ಯೂಶ್ವಲಿ ಜಾಸ್ತಿ ಎಲ್ಲ ತುಂಬ ರೆಗ್ಯುಲರ್, ಇದು ಮಕ್ಕಳೇ ಜಾಸ್ತಿ ಯೂಸ್ ಮಾಡೋದು ನನಗಿಂತ. ನನಗೆ ಅದೇ ಹೇಳಿದಾಗೆ ಏನನ್ನೇ ಹಾಕಿದ್ರು ಫೇಸ್ ಮೇಲೆ ಏನೋ ಇಟ್ಟಂಗೆ ಫೀಲ್ ಆಯ್ತಾ ಇರುತ್ತೆ. ಹಾಗಾಗಿ ತುಂಬ ಲೈಟಾಗಿ ತುಂಬ ಸಿಂಪಲಾಗಿ ಹಾಕೊಳ್ಳೋದು ಅಷ್ಟೇ. ಇದನ್ನು ನಾನು ತುಂಬ ರೇರಾಗಿ ಚೆನ್ನಾಗಿದೆ, ಬಟ್ ಈ ಪೌಡರು ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಒಂಥರ ಫೌಂಡೇಶನ್ ಲುಕ್ಕೇ ಕೊಡುತ್ತಿದ್ದು. ಲಾಸ್ಟಲ್ಲಿ ಇಲ್ಲಿ ಈ ಹಣೆ ಎಲ್ಲ ಬಿಟ್ಟು ಹಾಕತ್ರ ಇವಾಗ ಹಾಕೋತಿದ್ದೀನಿ ಕುಂಕುಮ ಎಲ್ಲ ಹಚ್ಬಿಟ್ಟು.
ಕೈಗೆ ತೊಗೊಂಡಲ್ಲ ಯಾಕೋ ಮನ್ಸು ಬಂತು ಹಾಕಬೇಕು ಅಂತ ಹಾಕ್ತಾ ಇದ್ದೀನಿ. ಬಟ್ ನಿಜಕ್ಕೂ ಇದು ಮೇಕಪ್ ಲುಕ್ ಕೊಡುತ್ತೆ, ಅದಕ್ಕೆ ನಾನು ಈ ಥರ ಟೈಮಲ್ಲೆಲ್ಲ ಹಾಕಲ್ಲ. ಹಾಕೊಂಡು ಹೊರಗೆ ಹೋದರೆ ಒಳ್ಳೆ ಮೇಕಪ್ ಮಾಡ್ಕೊಂಡೇ ಬಂದಿದ್ದೀನಿ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಏನೋ ಐ ಶ್ಯಾಡೋ ಪ್ಯಾಲೆಟು, ಇದು ಕಲರ್ ಬರೋದೇನೆ ಚೆನ್ನಾಗಿದೆ ಪ್ಯಾಲೆಟು. ಅಂದರೆ ಇದ್ರದ್ದು ಏನಂದರೆ ಪಿಗ್ಮೆಂಟೇಷನ್ ಸಖತ್ತಾಗಿ ಬರುತ್ತೆ, ಸ್ವಲ್ಪ ಹಾಕಿದ್ರೂ ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಕೂಡ ಕಲರ್ ಬರೋದೇ ಯೂಸ್ ಮಾಡೋದು. ಇದನ್ನು ಆಲ್ಮೋಸ್ಟ್ ರೆಡಿ ಆದಾಗೆಲ್ಲ ಯೂಸ್ ಮಾಡ್ತಾಯಿರ್ತೀನಿ. ಇನ್ನು ಕನ್ಸೀಲರ್ ಪ್ಯಾಲೆಟು, ಇದನ್ನು ತುಂಬ ರೇಯರಾಗಿ ಅಂದರೆ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಆಗಿದ್ದೇನಿದ್ರೆ ಹಾಳು ಮಾಡಿಕೊಂಡು ಅಂತ ಅಂದಾಗ ಇದು ಕನ್ಸೀಲರ್ ಪ್ಯಾಲೆಟ್ನ ಯೂಸ್ ಮಾಡ್ತೀನಿ. ಇದು ಕಲರ್ ಬರೋದೇನೆ ಚೆನ್ನಾಗಿದೆ ಇದೆಲ್ಲ. ಇದು ಸ್ವಲ್ಪ ಕಾಸ್ಟ್ಲಿ ಇದು, ಬಟ್ ಯೂಸ್ ಮಾಡಲ್ಲ. ಇದನ್ನು ಹೊಡೆದಾಕ್ಬಿಟ್ಟಿದ್ದೀನಿ, ಅಂದರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಎತ್ಕೊಂಡು ಓಡಾಡ್ಬೇಕಾದ್ರೆ ಹೊಡೆದೋಗ್ಬಿಟ್ಟಿದೆ. ಇದೆಲ್ಲ ತುಂಬ ರೇರಾಗಿ ಯೂಸ್ ಮಾಡೋದು, ರೆಗ್ಯುಲರಾಗಿ ಯೂಸ್ ಮಾಡೋದು. ಏನು 3 ಪ್ರಾಡಕ್ಟ್ ತೋರಿಸ್ದೆ, ಇದು ಮತ್ತು ಇದು ಮತ್ತು ಇದು. ಇದೇ ನನ್ನ ರೆಗ್ಯುಲರ್ ಪ್ರಾಡಕ್ಟ್ಸ್. ಈ 3 ಪ್ರಾಡಕ್ಟ್ಸಲ್ಲೇ ದಿನ ನಾನು ರೆಡಿ ಆಗೋದು. ನನ್ನ ಸ್ಕಿನ್ ಚೆನ್ನಾಗಿದೆ. ಪಿಂಪಲ್ಸು, ನನಗೆ ಪಿಂಪಲ್ ಸ್ಕಿನ್ ಇಲ್ಲ. ಪಿಂಪಲ್ಸು ತುಂಬ ರೇರ್ ಬರೋದು ಇಲ್ಲ. ಇನ್ನು ಅದಾದಮೇಲೆ ಕಾಜಲೆಲ್ಲ ಕಾಜಲಲ್ಲ ಐಲೈನರ್ ಎಲ್ಲ ನಾನು ಏನು ತುಂಬ ಬ್ರ್ಯಾಂಡೆಡ್ ತೊಗೊಳ್ಳಲ್ಲ. ಏನಂದರೆ ಝೋಡಿಯೋದಲ್ಲಿ ಯಾವ ಸಿಗುತ್ತೆ ಅದನ್ನೇ ತೊಗೊಂಡು ಬಂದು ಇಟ್ಕೊತೀನಿ. ಲಿಪ್ಸ್ಟಿಕ್ಕು ಇತ್ತೀಚೆಗೆ ಯೂಸ್ ಮಾಡ್ತಾ ಇರೋದು ಇದು ಬಂದೇ. ಸೀರಮು ಯೂಸ್ ಮಾಡ್ತೀನಿ, ಅಂದರೆ ತುಂಬ ಮುಂಚೆ ಯೂಸ್ ಮಾಡ್ತಾಯಿದ್ದೆ. ಸ್ಕಿನ್ನು ಸ್ವಲ್ಪ ನನಗೆ ಪಿಂಪಲ್ಸ್ ಆಗ್ತಿದೆ ಅಂದಾಗ ಆ ಥರ ಟೈಮಲ್ಲಿ ಒಂದು ಇದು ವಿಟಮಿನ್ ಸಿ ಇದು. ಇನ್ನು ಒಂದು ಇತ್ತು ಸೀರಮ್, ಅದು ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ನನ್ನ ಸ್ಕಿನ್ ಸ್ವಲ್ಪ ಏನೋ ಹಾಳಾಗಿದೆ ನನಗೆ ಅನಿಸಿದ್ರೆ ಮಾತ್ರ ಅದೆಲ್ಲ ಯೂಸ್ ಮಾಡೋದು. ಇನ್ನೊಂದು ಅದು ಯಾವುದದು ನನಗೆ ಮರ್ತೋಗ್ಬಿಟ್ಟೈತೆ, ಆಗ್ತಾಯಿದೆ. ಅದ್ಯಾವುದು ಸ್ಯಾಲಿಸಿಲಿಕ್ ಆ್ಯಸಿಡು. ಸ್ಯಾಲಿಸಿಲಿಕ್ ಆ್ಯಸಿಡು ಅದರದ್ದು ಸೀರಮ್ ಬರುತ್ತೆ, ಇದೇ ಕಂಪ್ನಿದು ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೆ. ಇವಾಗ ಇದನ್ನು ಸ್ಟಾಪ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಇದೆ ವಿಟಮಿನ್ ಸಿ ಸಿರಮ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಗ್ಲೋ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅವಾಗವಾಗ ಅದನ್ನು ಯೂಸ್ ಮಾಡಿ. ಇದು ಖಾಲಿ ಆಯಿತು. ಅದೇ ಸ್ಯಾಲಿಸಿಲಿಕ್ ಆ್ಯಸಿಡ್ ಏನಿತ್ತು, ಪಿಂಪಲ್ಸ್ ಸ್ವಲ್ಪ ಬಂದಿತ್ತು, ಅಂದರೆ ತುಂಬ ರೇರ್ ಬರೋದು ಪಿಂಪಲ್ ಫೇಸ್ ಅಲ್ಲ, ಬಟ್ ಆ ಥರ ಬಂದಾಗ ಅದನ್ನು ತಂದು ಯೂಸ್ ಮಾಡ್ಕೊತೀನಿ ಅಷ್ಟೇ. ಇಲ್ಲೇನಾದರೂ ಇಟ್ಟಿದ್ದೀನ? ಇಲ್ಲೂ ಇಲ್ಲ. ಇನ್ನು ನನ್ನ ಹತ್ರ ಮೇಕಪ್ ಪ್ರಾಡಕ್ಟ್ ಇಲ್ಲ ಅಂತಲ್ಲ, ತೆಕ್ ತೋರ್ಸೋಕೆ ನಿಂತರೆ ಒಂದಷ್ಟು ಪ್ರಾಡಕ್ಟ್ಸ್ ಇರುತ್ತೆ. ಇಲ್ಲಿ ಇದಿದೆ, ಇದು ಇದೇನು ಪ್ರೈಮರು, ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಫೌಂಡೇಶನ್ ಯೂಸ್ ಮಾಡೋದು ಬಿಟ್ಟಿದ್ದೀನಿ. ಅಂದಮೇಲೆ ಪ್ರೈಮರ್ ಇಟ್ಕೊಂಡು ಏನು ಮಾಡಲಿ, ಇದನ್ನು ಯಾಕೆ ಯೂಸ್ ಮಾಡಲಿ, ಇಲ್ಲಿ ಬಿದ್ದಿರುತ್ತೆ. ಇದೊಂದು ಸನ್ಸ್ಕ್ರೀನ್ ತೊಗೊಂಡೆ, ನನಗೆ ಸೆಟ್ಟೇ ಆಗಲಿಲ್ಲ. ಸೊ ಹಾಗಾಗಿ ಇದು ಕೂಡ ಒಂದು ಮೂಲೆಯಲ್ಲಿ ಬಿದ್ದಿದೆ. ಇನ್ನು ಯೂಶಲಿ ಮುಂಚೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ. ಏನದು ಇದು ಸನ್ಕ್ರಾಸ್ ಅವ್ರದ್ದು ಸನ್ಸ್ಕ್ರೀನ್ ಜಾಸ್ತಿ ಯೂಸ್ ಮಾಡ್ತಿದ್ದೆ. ಇದು ಸಾನೂನು ಜಾಸ್ತಿ ಯೂಸ್ ಮಾಡ್ತಾಳೆ, ಅವಳಿಗೂ ಸಿಕ್ಕಾಬಿಟ್ಟು ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದಿಷ್ಟೇ ನಾನು ಯೂಸ್ ಮಾಡೋ ಅಂಥದ್ದು. ಇನ್ನು ಏನೇನಾಯ್ತೆಲ್ಲ ತೋರಿಸ್ಬಿಡ್ತೀನಿ. ಇದು ಬಿ ಬ್ಲೆಂಡ್ ಅವ್ರದ್ದು ಹೇರ್ ಅದು ಪ್ರೊಟೆಕ್ಟಿವ್ ಸ್ಪ್ರೇ, ಇದನ್ನು ಯೂಸ್ ಮಾಡ್ತೀನಿ. ಇದು ಚೆನ್ನಾಗೈತೆ. ಆಮೇಲಿಂದ ತುಂಬ ರೇಯರಾಗಿ ನನ್ನ ಹೇರ್ನ ವಾಶ್ ಮಾಡಿದ್ರು ಎಲ್ಲಾದರೂ ಹೋಗಬೇಕಾದ್ರೆ ಹೇರು ಸ್ಮೂತ್ ಅನಿಸ್ತಾ ಇಲ್ಲ, ರಫ್ ಅನಿಸ್ತಿದೆ ತುಂಬ ಅನಿಸ್ದಾಗ ಲಾರಿಯಲ್ ಅವ್ರದ್ದು ಟೋಟಲ್ ರಿಪೇರ್ ಸೀರಮ್ ಇದು ಒಂದು ಯೂಸ್ ಮಾಡ್ತೀನಿ. ತುಂಬ ರೇಯರ್, ಇದೆಲ್ಲ ರೇಯರ್. ಇದನ್ನು ಯಾವುದನ್ನು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥದ್ದಿಲ್ಲ. ಅಯ್ಯೋ, ಇನ್ನು ಅವತ್ತು ಸೌಮ್ಯ ಬಂದು ಈ ಲಿಪ್ಸ್ಟಿಕ್ ಬಿಟ್ಟು ಹೋಗೋಳೆ, ಇದರಲ್ಲಿ ಏನಿಲ್ಲ, ಇಲ್ಲಿ ಶುಗರ್ ಹಿಂಗೆ ಇಟ್ಕೊಂಡು ಬಿಟ್ಟು ಹೋದ್ಲು, ಖಾಲಿಯಾಗಿದೆ ಇದು. ಇನ್ನು ನಾನು ಯೂಸ್ ಮಾಡೋವಂಥ ಮೇಕಪ್ ಪ್ರಾಡಕ್ಟ್ ಇಷ್ಟೇ ಆಗಿರುತ್ತೆ. ನೀವು ಕೇಳ್ತಾ ಇದ್ರಿ ಅಂತ ತೋರಿಸಿದ್ದೀನಿ. ಇದೆಲ್ಲ ನಾನು ತುಂಬ ರೇರ್ ಆಸೆಪಟ್ಟು ತೊಗೊಂಡಿದ್ದಷ್ಟೇ, ಯಾವುದನ್ನು ಕರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ. ನಾನು ಹಾಗೆ ಮೇಕಪ್ ಪ್ರಾಡಕ್ಟಲ್ಲಿ ಆಸೆಪಟ್ಟು ತೊಗೊತೀನಿ, ಬಟ್ ಯೂಸ್ ಮಾಡಲ್ಲ. ಅದು 3 ಮಾತ್ರ ತುಂಬ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಈ ರೀತಿಯಾಗಿ ಸ್ಕಿನ್ ಕಾಣಿಸ್ತಿದ್ರೆ ನೋಡಿ, ಅಂದರೆ ಏನಾದರೂ ಮೇಕಪ್ ಆದಾಗ ಐ ಶ್ಯಾಡೋಸ್ ಹಾಕಿ ಇಲ್ಲಿ ಐಲೈನರ್ ಒಂದು ಹಾಕ್ತೀನಿ ಅಷ್ಟೇ. ನನ್ನ ಮೇಕಪ್ ಇನ್ನೇನು ಜಾಸ್ತಿ ಮೇಕಪ್ ಏನಿಲ್ಲ, ಪ್ರಾಡಕ್ಟ್ಸು ಯಾವುದೂ ಇಲ್ಲ. ಓಕೆ, ನಾನು ಇಷ್ಟೇ ಪ್ರಾಡಕ್ಟು. ನೆಕ್ಸ್ಟು ನೋಡೋಣ, ಹೊರಗೋಗೋಣ ಬನ್ನಿ. ನಾನಿನ್ನು ಸ್ಯಾರಿ ತೆಗೆಸ್ಕೊಳ್ಳೋಣ ಅಂತ ಬಂದಿದ್ದೆ. ಪೂಜೆ ಮಾಡಿದ್ದಕ್ಕೆ 500 ರೂಪಾಯಿ ಕೊಟ್ಟು ಮ್ಯಾನೇಜ್ ಮಾಡ್ತಿದ್ರು, ಬೇಡ 1000 ರೂಪಾಯಿ ಕೊಟ್ಟು ಸೀರೆ ತೆಗೆಸ್ಕೊಳ್ಳೋಣ ಅಂತ ಬಂದೆ. ಇದು ಫೇಮಸ್, ಇತ್ತೀಚೆಗೆ ಟ್ರೆಂಡಿಂಗಲ್ಲಿರೋದು ಅಜ್ರಕ್ ಪ್ರಿಂಟು ಮಿರರ್ ವರ್ಕ್ ಇರುವಂಥದ್ದು ಸ್ಯಾರಿ. ಇದು ನಾನು ಇಲ್ಲೇ ನಮ್ಮ ಏರಿಯಾದಲ್ಲಿ ಸಂತು ಸ್ಟೇಷನ್ ನಿಯರೇ ಹಾಕಿದ್ರು. ಭವ್ಯ ಮತ್ತು ಸೌಮ್ಯ ಬಂದಾಗ ಹೋಗಿ ಕೇಳಿದ್ವಿ, ಅಲ್ಲಿ ಕಲರ್ಸ್ ಇರಲಿಲ್ಲ, ರೆಡ್ಡು ಬ್ಲ್ಯಾಕ್ ಇತ್ತು, ಇನ್ನೊಂದು ಕಲರ್ 3 ಜನಕ್ಕೆ ಒಂದು ಬೇಕಿತ್ತು. ನೆಕ್ಸ್ಟ್ ಮಂಗಳವಾರ ಬರುತ್ತೆ ಅಂತ ಹೇಳಿದರು. ಆವಾಗ ಹೋಗಿ ನೋಡಿ ತಗೊಳ್ಳೋಣ ಅಂತ ಹೇಳಿ ಬಂದೆ. ಇವತ್ತು ಅವ್ರಿಗೂ ತೊಗೊಂಡು ನಾನು ಒಂದು ತೆಗೆಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಬಟ್ ಕಲರ್ಸು ಇರೋದು ಖಾಲಿ ಆಗಿಬಿಟ್ಟಿತ್ತು, ಅದು ಕೂಡ ಇರಲಿಲ್ಲ. ನನಗೆ ಈ ಡಿಸೈನೆಲ್ಲ ಮುಂಚೆ ನೋಡಿದ್ನಲ್ಲ, ಆ ಡಿಸೈನಲ್ಲಿ ರೆಡ್ಡು ಇಲ್ಲ ಬ್ಲ್ಯಾಕ್ ಬೇಕಿತ್ತು, ಬ್ಲೂ ಇತ್ತು, ನನಗೆ ಇಷ್ಟ ಆಗಲಿಲ್ಲ. ಸರಿ ಬೇಡ ಅಂದ್ಕೊಂಡು ಹೊರಡ್ತಾ ಇದ್ದೆ. ಸಂತು ಇನ್ನೇನು ಸೀರೆ ತಕ್ಕೊಳ್ಳಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದೇ ದುಡ್ಡು ಕೊಟ್ಟು ಅವರು ಡ್ಯೂಟಿಗೆ ಹೋಗಬೇಕಿತ್ತು, ಸ್ಟೇಷನ್ ಕಡೆ ಅವರು ಹೊರಟರು. ಇನ್ನೊಂದು 2 ಸೆಕೆಂಡ್ ಮನೆಗೆ ಬರೋಣ ಅನ್ನೋದ್ರೊಳಗೆ ಎಷ್ಟು ಜೋರಾಗಿ ಮಳೆ ಬರೋಣ, ಫುಲ್ಲು ಸುದ್ದೋಗೈತೆ. ನೀರು 2 ಸೆಕೆಂಡು, ಅದು ಹೇಗೆ ಗೊತ್ತಾ, ಬಂದರೆ ಫುಲ್ ಫೋರ್ಸಲ್ಲಿ ಬಂದ್ಬಿಡೋದು. ಮುಖನೇ ತೊಳ್ದಂಗೆ ಆಯ್ತು. ಇನ್ನೊಂದು ರೋಡ್ ಹಾಕಿದ ಮೇಕಪ್ ಎಲ್ಲ ಏನಾಗಿಲ್ಲ, ಅದೇನಂತ ದೊಡ್ಡ ಮೇಕಪ್ ಏನು ಹಾಕಿರಲಿಲ್ಲ. ಸರಿಯಾಗಿ ಮಳೆ ಬಂದು ಒದ್ದೆ, ಫುಲ್ಲು ಒದ್ದೆ ಇಲ್ಲಿ. ಯಪ್ಪ, ಥಂಡಿ ಹೊಡಿತೈತೆ, ಗಾಳಿ ಬೇರೆ ಬಿಸ್ತೈತೆ, ಜೋರಾಗಿ ತಣ್ಣಗೆ ಅನಿಸ್ತೈತೆ. ಮೊದಲೊಂದು ಡ್ರೆಸ್ ಏನು ಮಾಡಬೇಕು ಆಸೆ ಬಿಟ್ಕೊಂಡು ಹೋದೆ ಸೀರೆ ತಗೊಳ್ಳೋಣ ಅಂತ. ಸಿಕ್ಕಾಬಿಟ್ಟೆ ಬೇಜಾರೈತಿ ಈ ವಿಚಾರದಲ್ಲಿ ಮಾತ್ರ.
ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಬ್ಲ್ಯಾಕು ರೆಡ್ ಕಾಂಬಿನೇಷನು. ಅದು ಬ್ಲ್ಯಾಕು ರೆಡ್ ಬಿಟ್ಟು ಅದ್ರ ಬಿಟ್ಟು ಇನ್ಯಾವುದೋ ಅಷ್ಟು ಕಾಂಬಿನೇಷನ್ಗಳು ಚೆನ್ನಾಗಿಲ್ಲ. ನಮ್ಮನೆ ಕನುಷಿದು ಬಟ್ಟೆಗಳು ಯಾಕೆ ಗಲೀಜಾಗುತ್ತೆ. ಹೋಗು ಹೋಗು ಹಾಂ, ಏನೋ ಮಳೆ ಹನಿನ ಇವಳಿಗೊಂಥರ ಹುಚ್ಚು. ಇಲ್ಲ ಪ್ರತಿಮಾ ಆಂಟಿ ಇಲ್ವೇನ್ರಿ? ಅದಕ್ಕೆ ಕುಣಿತಾ ಇದ್ದೀರಾ ಏನೋ. ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀನಿ. ಅದೇ ರೆಡ್ಡು ಬ್ಲ್ಯಾಕು ಅದು ಎರಡು ಕಾಂಬಿನೇಷನ್ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಹಂಗೆ ಅಂದ್ಕೊಂಡು ಹೋದೆ ಸಿಗುತ್ತೆ ಅಂತ. ಆಯಪ್ಪ ಏನು 3 ಸಾರಿ ತರಿಸ್ಬಿಟ್ಟಿದ್ದೀನಿ, ನಾನು ಇನ್ನು ತರಿಸಲ್ಲ ಅಂತ ಅಂತು. ಯಾವಾಗ ಅಂದ್ಕೊಂಡು ಬಂದೆ. ಇನ್ನು ಹೆಂಗಿದ್ರು ಚಿಕ್ಕಪೇಟೆಗೆ ಹೋಗ್ಬೇಕಲ್ವ ಶಾಪಿಂಗ್ಗೆ, ಆ ಟೈಮಲ್ಲಿ ಬೇಕಾದ್ರೆ ತೊಗೊಂಡ್ರೆ ಆಯ್ತೀನಿ, ಏನು ಮಾಡೋಕ್ಕಾಗಲ್ಲ. ಫಸ್ಟು ಡ್ರೆಸ್ ಚೇಂಜ್ ಮಾಡ್ತೀನಿ. ಅವನ ಹಬ್ಬ ಬೀದಿ ತಿರ್ಗಕ್ಕೆ ಹೋಯ್ತಾನೆ, ಇವಳು ಬಂದ್ಲು ಅಂದ್ರೆ ಮನೆಗೆ ಸೇರ್ಕೊತಾನೆ. ಏಯ್ ಬೇಯ್ ನಾಯಿ ನನ್ನ ಮಗನೆ ಮಾಡಿಸ್ತೀನಿ. ಹಬ್ಬ ಬಂತಲ್ಲ, ಅವನು ಯುಗಾದಿಗೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಮಾಡೋದು ಸ್ನಾನ. ಅವಳು ಅವನ್ನ ಮಾತಾಡ್ಸಂಗಿಲ್ಲ, ಬಂದು ಮುಂದೆ ನಿಂತಿರ್ತಾಳೆ. ಏನು ಅಜ್ಜು ಬೊಂಗೋಡು ನೀನು ಬಂಗಾರಿ ನೀನು. ನಾನು ಕಾಯಿ ತುರಿತಾ ಕೂತಿದ್ರೆ ಕಾಯ್ಕೊಂಡು ಕೂತಿರ್ತಾಳೆ ತಿನ್ನೋಕ್ಕೆ ಅಂತನ. ಕಾಯಿ ಹಾಕಿಲ್ಲ ಅಂದರೆ ನೋಡ್ಕೊಂಡು ಮಕ್ಕನ ಕೂತ್ಕೊಳ್ಳೋದು. ನಾನು ಕಾಯಿ ಹಾಲು ಮತ್ತು ಶಾವಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಾಯ್ತದೆ. ಎಕ್ಸ್ಕ್ಯೂಸ್ ಮೀ, ಕೊಟ್ಟಿದ್ದು ಸಾಕಾಗಿಲ್ವಾ? ನಡಿ. ಒಂದು ಒಳ್ಳೆ ಬುದ್ಧಿ ಏನೈತೆ ಅಂದರೆ ಕುಕ್ಕಿಗೆ ನಾವು ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡ್ರು ಇದಕ್ಕೆ ಬಾಯಿ ಹಾಕೋ ಅಭ್ಯಾಸ ಇಲ್ಲ. ಅವಳಿಗೆ ಹಾಕಿದರೆ ಸೈಡಲ್ಲಿ ಮಾತ್ರನೇ ಅವಳು ತೆಕ್ಕೊಂಡು ತಿನ್ನೋದು. ನಾವು ಈ ತಟ್ಟೆನ ಇಲ್ಲೇ ಹೀಗೆ ಬಿಟ್ಟೋದ್ರು ಅದನ್ನು ಟಚ್ ಮಾಡಲ್ಲ ಅಷ್ಟು ಸುಲಭದಲ್ಲಿ ಅವಳು. ಅಮ್ಮ ನಡಿ ಆಚೆ. ಬಾಯಿಗೆಲ್ಲ ಕಾಯಿ ಬಳ್ಕೊಂಡು ತಿಂತಾ ಇರೋದು. ಓಯ್ ಹೋಗೆ, ನಾನು ಹೋಯ್ತೀನಿ, ನೀನು ಹೋಗಿಲ್ಲ ಅಂದ್ರು. ಇಲ್ಲಿ ಕಾಯಿ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಆ ಕೆಚ್ಚ ಸೌಂಡ್ ಬಂದ್ರೇ ಓಡಿ ಬಂದಿರ್ತಾಳೆ. ಏನು ಇವಳು ಇದೇನೋ ತಗ್ಸ್ಕೊಂಡ್ಬಿಟ್ಟವಳೆ ಅಂದ್ಬಿಟ್ಟು ಕಾಯಲು ಶಾವಿಗೆ ಏನಾದರೂ ಸ್ವೀಟ್ ಥರ ಮಾಡೋಣ ಅಂತ ಹೇಳಿಬಿಟ್ಟು, ಏನೂ ಸ್ಪೆಷಲಾಗಿ ಮಾಡಿರಲಿಲ್ಲ ಅಲ್ವಾ, ಶಾವಿಗೆ ಕಾಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಕನುಷಿನ ಹೊಟ್ಟೆ ಹಶು ಅಂತ ಇದ್ಲು, ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಇನ್ನೂ ಆಯಿಲು ಕೂಡ ಫಿಲ್ ಮಾಡೋದಿತ್ತು, ಬಾಟ್ಲಿಗೆ ಫಿಲ್ ಮಾಡಿದೆ. ಮುಂಚೆ ಎಲ್ಲ ಗಾಣದ ಎಣ್ಣೆನೇ ಬಳಸ್ತಾಯಿದ್ದೆ. ಇತ್ತೀಚೆಗೆ ಸಂತು ಬ್ಯುಸಿಯಾಗಿ ಗಾಣಕ್ಕೂ ಹೋಗ್ತಾಯಿಲ್ಲ, ಎಣ್ಣೆನೂ ತೊಗೊಂಡು ಬರ್ತಾಯಿಲ್ಲ. ಯಾವ್ದು ಸಿಗುತ್ತೆ ಅದು ಅಂದರೆ ಅಂಗಡಿನಲ್ಲಿ ಗೋಲ್ಡ್ ವಿನ್ನರ್ ಯೂಶ್ವಲಿ ಯೂಸ್ ಮಾಡುವಂಥದ್ದು ಅದನ್ನೇ ತಂದಿದ್ದೆ. ಅದನ್ನು ಹಾಕ್ತಾಯಿದ್ದೆ. ತರಬೇಕು, ಊರಿಗೆ ಹೋಗಿ ಮಾಡಿಸ್ಕೊಂಡು ಬರಬೇಕು. ನನಗೆ ಇಲ್ಲಿ ಗಾಣದಲ್ಲಿ ಸಿಗೋದಕ್ಕಿಂತ ನಾವೇ ಕಡಲೆಕಾಯಿ ಮತ್ತು ಕೊಬ್ಬರಿ ಎರಡನ್ನೂ ಹಾಕಿ ಬಿಡಿಸಿದ್ರೆ ಅದ್ರ ಟೇಸ್ಟು ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಊರಿಗೆ ಹೋದಾಗಲೇ ಹಾಕ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಸಿಗೋವಂಥದ್ದನ್ನು ರಿಫೈನ್ಡ್ ಆಯಿಲ್ನ ತೊಗೊಳ್ತಾ ಇದ್ದೀನಿ. ಇನ್ನು ಇದೇನೆಂದರೆ ಶಾವಿಗೆಗೆ ಬಿಸಿನೀರು ಹಾಕಿ ಅದನ್ನು ಕಲಸಿಟ್ಟೆ ಸ್ವಲ್ಪ ಹೊತ್ತು, ಅದು ನೆನೆಯಲಿ ಅಂತ ಹೇಳ್ಬಿಟ್ಟು. ಇನ್ನು ಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯಿ ಹಾಲಿಗೆ ತೆಂಗಿನಕಾಯಿ ಮತ್ತು ಬಾದಾಮಿ ಅಷ್ಟೇ, ಇನ್ನೇನು ಜಾಸ್ತಿ ಹಾಕೋದಕ್ಕೆ ಹೋಗೋದಿಲ್ಲ. ತೆಂಗಿನಕಾಯಿ ಗೋಡಂಬಿ ಇದೆರಡನ್ನು ಮಾತ್ರ ಹಾಕಿ ರುಬ್ಬಿಟ್ಟು ರಸ ತೆಗೆದು ಅದಕ್ಕೆ ಬೆಲ್ಲದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಜೊತೆಗೆ ಏಲಕ್ಕಿ ಬೇಕಿದ್ರೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ಏಲಕ್ಕಿನ ಮರ್ತೇ ಬಿಟ್ಟಿದ್ದೆ ಇವತ್ತು. ಇನ್ನು ಇದಿಷ್ಟನ್ನು ಹಾಕಿ ಕಾಯಿ ಹಾಲನ್ನ ರೆಡಿ ಮಾಡಿಟ್ಟೆ. ಇನ್ನು ಅದಾದಮೇಲೆ ಸಾನು ಪಾನಿಪುರಿ ಮಾಡಿದ್ಲು. ಅಂದರೆ ಅವ್ರ ಕಾಲೇಜ್ನಲ್ಲಿ ನೋ ಫೈರ್ ಕುಕಿಂಗ್ ಡೇ ಇತ್ತು. ಅಲ್ಲಿಗೆ ಗ್ರೀನ್ ಚಟ್ನಿ ಮಾಡ್ಕೊಂಡು ಹೋಗಿದ್ಲು. ಅವಳ ಫ್ರೆಂಡು ಆಲೂಗಡ್ಡೆ ಅದು ಮಸಾಲ ಮಾಡ್ಕೊಂಡು ಬಂದಿದ್ಲು. ಅವಳು ತೊಗೊಂಡೋಗ್ಲಿಲ್ವಂತೆ, ಹಾಗಾಗಿ ಅವಳೇ ತಂದಿದ್ಲು. ಮಮ್ಮಿ ಆಲೂಗಡ್ಡೆ ಉಳಿದಿದೆ, ನಾನು ಹೇಗಿದ್ರು ಚಟ್ನಿ ಇದೆ, ಪಾನಿಪುರಿ ಮಾಡ್ತೀನಿ ಅಂತ ಹೇಳಿದ್ಲು. ಪುರಿನೂ ಮನೆಯಲ್ಲಿದ್ವು. ಸರಿ ಆಯಿತು ಅಂತ ಹೇಳಿಬಿಟ್ಟು ಎಣ್ಣೆನ ಪುರಿಗೆ ಹಾಕಿದ್ದು ಅಷ್ಟೇ. ಪಾನಿಪುರಿ ರೆಡಿ ಮಾಡ್ಕೊಂಡು ತಿಂದು ಇನ್ನು ಶಾವಿಗೆ ಕಾಯಿ ಹಾಲನ್ನು ಕೂಡ ರೆಡಿ ಮಾಡಿದ್ದಾಯಿತು. ಅದ್ರ ಜೊತೆ ಎಳ್ಳು ಪುಡಿನೂ ಕೂಡ ರೆಡಿ ಮಾಡಿಕೊಂಡು ತಿಂದ್ವಿ. ಏನೋ ನಂಗೆ ವೀಡಿಯೋನೂ ಕೂಡ ಕಂಟಿನ್ಯೂ ಮಾಡಲಿಲ್ಲ. ಅಂದರೆ ನನಗೆ ಸೀರೆ ಮೇಲೆ ಮನಸ್ಸಿತ್ತು, ಬೇಜಾರಾಗೋಯಿತು, ತುಂಬ ಕಾಯ್ಕೊಂಡಿದ್ದು ಹೋಗೋದೆ. ಬಟ್ ಇಲ್ಲ ಅಂದಿದ್ದು ಬೇಜಾರಾಯಿತು. ಬಟ್ ನೆಕ್ಸ್ಟು ವೀಡಿಯೋದಲ್ಲೂ ನಾನು ತೋರಿಸ್ತೀನಿ, ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ತೊಗೊತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.